ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಗಾಡಿ ರಿವ್ಯೂ ಮಾಡೋಣ ಅಂತ ಬಂದ್ವಿ. ಅದೇ ಗಾಡಿ ಪ್ರಾಬ್ಲಮ್ ಆಗಿದೆ. ಏನ್ ಪ್ರಾಬ್ಲಮ್ ಆಗಿದೆ ಅಂತ ತೋರಿಸ್ತೀನಿ. ಹೊಸ ಹೀರೋ ಎಕ್ಸ್ಪಲ್ಸ್ 210 ತಗೊಂಡ್ 10 ದಿವಸ ಆಗಿದೆ. 265 ಕಿಲೋಮೀಟರ್ ಅಷ್ಟೇ ಓಡಿರೋದು. ಏನ್ ಪ್ರಾಬ್ಲಮ್ ಅಂತ ತೋರಿಸ್ತೀನಿ. ನೋಡಿ, ಗಾಡಿ ನ್ಯೂಟ್ರಲ್ ಆಗಿದೆ. ಸ್ಪೀಡ್ ತಿರುಗ್ತಾ ಇಲ್ಲ, ಅಲ್ಲೂ ತಿರುಗ್ತಾ ಇಲ್ಲ. ಮೇನ್ ಪ್ರಾಬ್ಲಮ್ ಏನಿಲ್ಲ. ಡಿಸ್ಪ್ಯಾಚ್ ನೋಡಿ, ಜಾಮ್ ಆಗಿದೆ. ಜಾಮ್ ಆಗಿದೆ, ಅಷ್ಟೇ ಪ್ರಾಬ್ಲಮ್. ಸರ್ವಿಸ್ ಸೆಂಟರ್ ಅಲ್ಲೇ ಹೇಳ್ತಾರೆ, ಆಪ್ ಅಲ್ಲೇ ನಿಮ್ಗೆ ಟೋಯಿಂಗ್ ಸಪೋರ್ಟ್ ಮಾಡ್ತೀನಿ ಎಲ್ಲ. ಅರೆ ಒಂಚೂರು ನಿನ್ನೆಯಿಂದ ಕಾಲ್ ಮಾಡ್ತಾ ಇದೀವಿ, ಟೋಯಿಂಗ್ ಅವ್ರು ಸಪೋರ್ಟ್ ಮಾಡ್ತಿಲ್ಲ. ಅವ್ರ ಹತ್ರ ಮ್ಯಾನೇಜರ್ ಹತ್ರ ಅಪ್ರೂವಲ್ ತಗೋಬೇಕು, ಇನ್ನೊರ ಹತ್ರ ಅಪ್ರೂವಲ್ ತಗೋಬೇಕು, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳ್ತಾ ಇರತ್ತೆ. ಅರೆ ಏನು ಒಂದ್ ರೆಸ್ಪಾನ್ಸ್ ಇಲ್ಲ. ಅದ್ರಲ್ಲಿ ನಾವೇನೋ ಸ್ವಲ್ಪ ತಲೆ ಉಪಯೋಗಿಸ್ಬಿಟ್ಟು ಸ್ಕ್ರೂ ಡ್ರೈವರ್ ಅಲ್ಲೇ ಬ್ರೇಕ್ ಪ್ಯಾಡ್ ನ ಫ್ರೀ ಮಾಡ್ಕೊಂಡು ಸರ್ವಿಸ್ ಸೆಂಟರ್ ತಗೊಂಡೋಗ್ತಾ ಇದೀವಿ. ಸರ್ವಿಸ್ ಸೆಂಟರ್ ಇವತ್ತು ಏನಾಗತ್ತೆ ಅಂತ ಗೊತ್ತಿಲ್ಲ, ತೋರಿಸ್ತೀನಿ. ಅದನ್ನ ಸರ್ವಿಸ್ ಸೆಂಟರ್ ಹೋದ್ಮೇಲೆ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ಕಿಲೋಮೀಟರ್ ನೋಡಿ ಬೇಕಾರೆ ಬೇಕಾರೆ 265 ಕಿಲೋಮೀಟರ್ ಅಷ್ಟೇ ಓಡಿರೋದು. ತುಂಬಾ ಬ್ಯಾಡ್ ರಿವ್ಯೂ. ನಾವು ಆಕ್ಚುಲಿ ಕರಿಷ್ಮಾ ಇಂಜಿನ್ ಮೇಲೆ ಏನ್ ಕಂಪ್ಲೇಂಟ್ ಇಲ್ಲ ಈಗ ನಾವು. ಅಂದ್ರೆ ಈ ತರ ಬಿಲ್ಡ್ ಕ್ವಾಲಿಟಿ ಕೊಡ್ತಾ ಇದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ತುಂಬಾ ಜನ ಇದನ್ನ ನಂಬ್ಕೊಂಡು ಮೈನಾಗ ತಗೊಳ್ಳೋದೇ ಆಫ್ ಮಾಡ್ತಿರ್ತಾರೆ. ಡೌನ್ ಇಲ್ಲೆಲ್ಲ ಹಿಡಿಬೇಕಾದ್ರೆ ಈ ತರ ಬ್ರೇಕ್ ಫೇಲ್ಯೂರ್ ಆಯ್ತು ಅಂದ್ರೆ ಆಕ್ಸಿಡೆಂಟ್ ಆಗುತ್ತೆ. ನಮ್ಗೆ ಇನ್ನೊಂದು ಲಕ್ಷ ಅಂದ್ರೆ ಫಸ್ಟ್ ಸರ್ವಿಸ್ ಆಗಿಲ್ಲ, ಅದಕ್ಕೆ ನಾವು ಸ್ಲೋ ಆಗಿ ಓಡಿಸ್ತಾ ಇದ್ವಿ. ನಮಗೆ ಗೊತ್ತಾಯ್ತು, ಅದೇ ಅಕಸ್ಮಾತ್ ನಾವು ಜಾಸ್ತಿ ಸ್ಪೀಡ್ ಆಗಿ ಓಡಿಸ್ತಿದ್ರೆ ನಮ್ಗೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇತ್ತು. ಅದರಿಂದ ಬಚಾವಾಗಿದ್ವಿ. ನೋಡೋಣ ಮುಂದಕ್ಕೆ. ಇವಾಗ ಶೋರೂಮ್ ಅಲ್ಲಿ ಏನ್ ಹೇಳ್ತಾರೆ ಆಮೇಲೆ. 10 ದಿವಸ ಆಗಿದೆ ಅಷ್ಟೇ. 10 ದಿವಸಕ್ಕೆ ಗಾಡಿ ಈ ಕಂಡೀಷನ್ ಅಲ್ಲಿ ಇದೆ. ಇವಾಗ ಏನಾಯ್ತು ಅಂದ್ರೆ ಆಕ್ಚುಲಿ ಸ್ಕ್ರೂ ಡ್ರೈವರ್ ಡಿಸ್ಪ್ಯಾಚ್ ನಾವು ಫ್ರೀ ಮಾಡೋಣ ಅಂತೀವಿ, ಫ್ರೀ ಆಗ್ಲಿಲ್ಲ. ಅದಕ್ಕೆ ಇಲ್ಲಿ ಒಂದು ವಾಷಿಂಗ್ ಸೆಂಟರ್ ನಿಲ್ಸಿದ್ವಿ. ಅವ್ರ ಹತ್ರ ಒಂಚೂರು ನೀರ್ ಇಸ್ಕೊಂಡು ಹಾಕ್ತಾ ಇದೀವಿ. ಆಕ್ಚುಲಿ ಹಾಕ್ಬಾರ್ದು, ಹೀಟ್ ಇರೋದಕ್ಕೆ. ಒಂಚೂರು ನೀರ್ ಹಾಕಿದ್ರೆ ಕೋಲ್ಡ್ ಆಗಿ ರಿಲೀಸ್ ಆಗತ್ತೆ ಅಂತ ಒಂದು ಇದ್ರಲ್ಲೇ ಹಾಕ್ತಾ ಇದ್ವಿ. ನೋಡಿದ್ರಿ ನೀರ್ ಹಾಕ್ತಿದಂಗೆ ಹೊಗೆ ಹೆಂಗ್ ಬರ್ತಾ ಇದೆ ಅಂತ, ಎಷ್ಟು ಬೇಗ ಡಿಸ್ಪ್ಯಾಚ್ ಹೀಟ್ ಆಗ್ತಿದೆ ಅಂತ. ಇದು ಇಂಜಿನ್ಗೂ ಇಂಪ್ಯಾಕ್ಟ್ ತಗೊಬಹುದು. ಯಾಕಂದ್ರೆ ನಾವು ಸೆಕೆಂಡ್ ಗೇರ್ ಥರ್ಡ್ ಗೇರ್ ಅಲ್ಲಿ ಇದ್ದಾಗ ಗಾಡಿ ಮೂವ್ ಆಗ್ತಿಲ್ಲ ಅಂದಾಗ ಇಂಜಿನ್ ಪ್ರೆಷರ್ ಬೀಳತ್ತೆ. ಯಾಕಂದ್ರೆ ವೀಲ್ ರೆಸ್ಪಾನ್ಸ್ ಕೊಡ್ತಿಲ್ಲ ಅಂದ್ರೆ ಇಂಜಿನ್ ಪ್ರೆಷರ್ ಬೀಳತ್ತೆ. ನೋಡೋಣ ಶೋರೂಮ್ ಅಲ್ಲೇ ಇವಾಗ ಏನಂತಾರೆ ಅನ್ಬಿಟ್ಟು ಶೋರೂಮ್ ಹೋಗಿ ಮತ್ತೆ ತೋರಿಸ್ತೀವಿ. ಬಾಯ್.